ನಿನ್ನೆ ವಿಡಿಯೋದಲ್ಲಿ ನಾವು ಡಿಮೆಟ್ ಅಕೌಂಟ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ಆದ್ರೆ ಇವತ್ತು ಟ್ರೇಡಿಂಗ್ ಅಕೌಂಟ್ ಅಂದ್ರೆ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಡಿಮೆಟ್ ಅಕೌಂಟ್ ಅಂತ ಹೇಳಿದ್ರೆ ಸ್ಟಾಕ್ ನ ಇಡುವಂತಹ ಜಾಗ, ಅಂದ್ರೆ ಅದು ಸೇಫ್ ಲಾಕರ್. ನೀವು ಸ್ಟಾಕ್ ನ ಬೈ ಮಾಡ್ತಿರಲ್ಲ, ಅವಾಗ ಅದನ್ನ ಸೇಫ್ ಲಾಕರ್ ಅಲ್ಲಿ ಇಡೋದಕ್ಕೆ ಒಂದು ಡಿಮೆಟ್ ಅಕೌಂಟ್ ಬೇಕು. ಅದಕ್ಕೆ ನಾವು ಡಿಮೆಟ್ ಅಕೌಂಟ್ ಅಂತ ಹೇಳ್ತೀವಿ. ಆದ್ರೆ ಟ್ರೇಡಿಂಗ್ ಅಕೌಂಟ್ ಅಂತ ಹೇಳಿದ್ರೆ ಆ ಸ್ಟಾಕ್ ನ ಬೈ ಮತ್ತೆ ಸೆಲ್, ಅಂದ್ರೆ ಖರೀದಿ ಮತ್ತೆ ಮಾರಾಟ ಮಾಡೋದಕ್ಕೆ ಟ್ರೇಡಿಂಗ್ ಅಕೌಂಟ್ ಮೂಲಕನೇ ಮಾಡಬೇಕು. ನೀವು ಯಾವ್ದಾದ್ರು ಸ್ಟಾಕ್ ನ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ, ಬೈ ಮಾಡಬೇಕು ಅಂತ ಹೇಳಿದ್ರೆ, ನೀವು ಟ್ರೇಡಿಂಗ್ ಅಕೌಂಟ್ ಮೂಲಕ ಆರ್ಡರ್ ನ ಪ್ಲೇಸ್ ಮಾಡ್ತೀರಾ. ಆ ಸ್ಟಾಕ್ ನ ಬೈ ಮಾಡಾದ್ಮೇಲೆ ಆ ಸ್ಟಾಕ್ ಬಂದು ಡಿಮೆಟ್ ಅಕೌಂಟ್ ಅಲ್ಲಿ ಶಿಫ್ಟ್ ಆಗುತ್ತೆ. ನೀವೀಗ ಕೇಳಬಹುದು, ಟ್ರೇಡಿಂಗ್ ಅಕೌಂಟ್ ನ ಸೆಪರೇಟ್ ಆಗಿ ಓಪನ್ ಮಾಡಬೇಕಾ ಅಂತ. ಇಲ್ಲ, ಟ್ರೇಡಿಂಗ್ ಅಕೌಂಟ್ ನೀವು ಡಿಮೆಟ್ ಅಕೌಂಟ್ ಓಪನ್ ಮಾಡಿದ್ಮೇಲೆ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಇನ್ನು ನಿಮಗೆ ಡಿಮೆಟ್ ಅಕೌಂಟ್ ಓಪನ್ ಮಾಡೋದಕ್ಕೆ ಗೊತ್ತಾಗ್ತಿಲ್ವಾ? ತಲೆ ಕೆಡಿಸ್ಕೋಬೇಡಿ. ನೀವು ನಮಗೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಡೈರೆಕ್ಟ್ ಮೆಸೇಜ್ ಮಾಡಿ. ಸೊ ನಮ್ಮ ಟೀಮ್ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಫ್ರೀಯಾಗಿ ಡಿಮೆಟ್ ಅಕೌಂಟ್ ಓಪನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಅದಕ್ಕೆ ಯಾವುದೇ ತರ ಫೀಸ್ ಇರಲ್ಲ, ತಲೆ ಕೆಡಿಸ್ಕೋಬೇಡಿ. ನೀವು ಜಸ್ಟ್ ನಿಮ್ಮ ನಂಬರ್ ಮತ್ತೆ ನಿಮ್ಮ ನೇಮ್ ನ ನಮಗೆ DM ಮಾಡಿ. ಇನ್ನೂ ಹಲವು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ. ಮತ್ತೆ ನಾಳೆ ಸಿಗ್ತೀನಿ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ಜೊತೆಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.